ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಸರಣಿ ಫೆಬ್ರವರಿ 22 ದಿನಾಂಕದ ಪ್ರಮುಖವಾದ 25 ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರಶ್ನೆಗಳಿಗೆ 4 ಆಪ್ಷನ್ಸ್ ಇರ್ತವೆ, 10 ಸೆಕೆಂಡ್ ಕಾಲಾವಕಾಶ ಇರುತ್ತೆ, ಉತ್ತರಗಳನ್ನು ಕೊಡ್ಬೋದು. ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನೀಡಲಾಗುತ್ತೆ. ನಿಯಮಗಳು: 25 ಪ್ರಶ್ನೆಗಳು KVC ಮಾದರಿಯಲ್ಲಿ ಇರ್ತವೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಶುರು ಮಾಡಬಹುದು. ಅಂತಾರಾಷ್ಟ್ರೀಯ ಸರಸ್ವತಿ ಉತ್ಸವ 2021 ಯಾವ ರಾಜ್ಯ ಆಯೋಜಿಸಿದೆ? ವಿಚ್ ಸ್ಟೇಟ್ ಆರ್ಗನೈಸ್ ದ ಇಂಟರ್ನ್ಯಾಷನಲ್ ಸರಸ್ವತಿ ಫೆಸ್ಟಿವಲ್ 2021? ಆಯ್ಕೆಗಳನ್ನು ಓದ್ಕೋಬಹುದು. ಸರಿಯಾದ ಉತ್ತರ ಹರಿಯಾಣ. ಪ್ರತಿ ರಾಜ್ಯಗಳ ವಿಷಯ ಬಂದಾಗ ಮುಖ್ಯಮಂತ್ರಿ ಮತ್ತು ಗವರ್ನರ್ ಬಗ್ಗೆ ಬರೆಯೋದನ್ನ ಮಿಸ್ ಮಾಡದೆ ಬರೀರಿ. ಪ್ರಶ್ನೆಗಳ ಸಂಖ್ಯೆ ಹಾಕಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಸರಿಯಾದ ಉತ್ತರ ಏನಿರುತ್ತೆ ಆ ರಾಜ್ಯದ ಬಗ್ಗೆ ನಿಮಗೆ ವಿವರಗಳನ್ನ ಬರೀಬಹುದು. ಉತ್ತರ ಪ್ರದೇಶದ ಮೊದಲ ಲಿಂಗಾಯತ ಸಾರ್ವಜನಿಕ ಶೌಚಾಲಯವನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ? ವೇರ್ ವಾಸ್ ದ ಫಸ್ಟ್ ಲಿಂಗಾಯತ್ ಪಬ್ಲಿಕ್ ಟಾಯ್ಲೆಟ್ ಬಿಲ್ಡ್ ಇನ್ ಉತ್ತರ್ ಪ್ರದೇಶ್ ಸ್ಟೇಟ್? ವಾರಣಾಸಿ, ಗೋರಖ್ಪುರ, ಅಯೋಧ್ಯ ಇವುಗಳಲ್ಲಿ ಯಾವುದು ಅಲ್ಲ? ಸರಿಯಾದ ಉತ್ತರ ವಾರಣಾಸಿ. ಪ್ರಧಾನಿ ನರೇಂದ್ರ ಮೋದಿಯವರು ಮಹಾಬಾಹು ಬ್ರಹ್ಮಪುತ್ರ ಉಪಕ್ರಮವನ್ನ ಎಲ್ಲಿ ಪ್ರಾರಂಭಿಸಿದ್ದಾರೆ? ವೇರ್ ಡಿಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಲಾಂಚ್ ದ ಮಹಾಬಾಹು ಬ್ರಹ್ಮಪುತ್ರ ಇನಿಷಿಯೇಟಿವ್? ಸರಿಯಾದಂತ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಈ ಉಪಕ್ರಮವನ್ನು ಪ್ರಾರಂಭ ಮಾಡಿರ್ತಾರೆ. ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ಜಾರ್ಜಿಯಾ ಕಗರಿಯಾ ರಾಜೀನಾಮೆಯನ್ನ ನೀಡಿರ್ತಾರೆ? ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ರೀಸೆಂಟ್ಲಿ ರಿಸೈನ್ ಫ್ರಮ್ ಜಾರ್ಜಿಯಾ ಕಗರಿಯಾ? ಸರಿಯಾದ ಉತ್ತರ ಆಪ್ಷನ್ 3 ಜಾರ್ಜಿಯಾ ದೇಶದ ಪ್ರಧಾನಮಂತ್ರಿಗಳು. ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2021ರಲ್ಲಿ ಯಾರು ಬಹುಮುಖ ನಟರಾಗಿ ಆಯ್ಕೆಯಾಗಿದ್ದಾರೆ? Who has been selected as the most versatile actor in the Dada Saheb Phalke International Film Festival 2021? ಸರಿಯಾದ ಉತ್ತರ KK ಮೆನನ್. 30 ದಶಲಕ್ಷಕ್ಕೂ ಹೆಚ್ಚು ಕೋವಿಡ್-19 ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದಂತ ಮೊದಲ ರಾಜ್ಯ ಯಾವುದು? Which was the first state to complete more than 30 million COVID-19 tests? ಸರಿಯಾದ ಉತ್ತರ UP ಉತ್ತರ ಪ್ರದೇಶ. AIR ನ್ಯೂಸ್ನ ಮುಖ್ಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? Who is the Chief General Director of Air News? ಸರಿಯಾದ ಉತ್ತರ NV ರೆಡ್ಡಿ. ಮುಂದೆ ಸ್ನೇಕ್ ಪೀಡಿಯಾ ಅಪ್ಲಿಕೇಶನ್ ಅನ್ನ ಯಾವ ರಾಜ್ಯ ಪ್ರಾರಂಭ ಮಾಡಿದೆ? ಇನ್ ವಿಚ್ ಸ್ಟೇಟ್ ಇಸ್ ದ ಸ್ನೇಕ್ ಪೀಡಿಯಾ ಅಪ್ಲಿಕೇಶನ್ ಲಾಂಚ್? ಯಾವ ಒಂದು ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ? ಸರಿಯಾದ ಉತ್ತರ ಕೇರಳ. ಇತ್ತೀಚೆಗೆ ಯಾವ ನಗರದಲ್ಲಿ ಮಧ್ಯಪ್ರದೇಶ ಸರ್ಕಾರ ಸುಷ್ಮಾ ಸ್ವರಾಜ್ ಅವರ ಪ್ರತಿಮೆಯನ್ನ ಸ್ಥಾಪಿಸಲು ನಿರ್ಧರಿಸಿದೆ? In which city has Madhya Pradesh government recently decided to install a statue of Sushma Swaraj? ಸರಿಯಾದ ಉತ್ತರ ವಿದಿಶಾ. ಅಮರ್ ವಶ ಎಂಬ ಅನುವಾದ ಸಾಫ್ಟ್ವೇರ್ ಅನ್ನ ಯಾವ ದೇಶದ ಸುಪ್ರೀಂ ಕೋರ್ಟ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ? The Supreme Court of which country has released a translation software called ಅಮರ ವರ್ಷ? ಸೊ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ನೂತನವಾದಂತ ಸಾಫ್ಟ್ವೇರ್ ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಅನ್ನ ಬಿಡುಗಡೆ ಮಾಡಿದ. ಅದರ ಹೆಸರು ಅಮರ್ ವರ್ಷ ಅಂತ. 2020ರ ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಆಗಿ ಯಾವ ನಗರವನ್ನ ಆಯ್ಕೆ ಮಾಡಲಾಗಿದೆ? ವಿಚ್ ಸಿಟಿ ಇಸ್ ಸೆಲೆಕ್ಟೆಡ್ ಆಸ್ ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ 2020? ಸರಿಯಾದ ಉತ್ತರ ಹೈದರಾಬಾದ್. IPL 2021ರ ಅತ್ಯಂತ ದುಬಾರಿ ಆಟಗಾರ ಯಾರಾಗಿದ್ದಾರೆ? Who is the most expensive player in IPL auction 2021? ಸರಿಯಾದ ಉತ್ತರ ಕ್ರಿಸ್ ಮೋರಿಸ್. ಇತ್ತೀಚೆಗೆ ಫೇಸ್ಬುಕ್ ಯಾವ ದೇಶದ ಪ್ರಕಾಶಕರನ್ನ ಸುದ್ದಿ ಹಂಚಿಕೊಳ್ಳುವುದನ್ನು ನಿಷೇಧಿಸಿದೆ? Facebook has recently banned the publishers of which country to share the news? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ವಿಶ್ವ ಸೌರ ಬ್ಯಾಂಕ್ ಅನ್ನ ಪ್ರಾರಂಭಿಸಲು ಯಾರು ಯೋಜಿಸುತ್ತಿದ್ದಾರೆ? Who is planning to start ವರ್ಲ್ಡ್ ಸೋಲಾರ್ ಬ್ಯಾಂಕ್?
ಸರಿಯಾದ ಉತ್ತರ ISA, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅವರು ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ವರ್ಲ್ಡ್ ಸೋಲಾರ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡುವಂತ ಪ್ಲಾನ್. ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಅಪಾಯಿಂಟೆಡ್ ಹಿಮಾ ದಾಸ್ ಆಸ್ DSP? ಹಿಮಾ ದಾಸ್ ಅವರನ್ನ ಯಾವ ರಾಜ್ಯ ಸರ್ಕಾರ ತನ್ನ ರಾಜ್ಯದ DSP ಆಗಿ ನೇಮಕ ಮಾಡಿದೆ? ಸರಿಯಾದಂತ ಉತ್ತರ ಅಸ್ಸಾಂ ರಾಜ್ಯ ಸರ್ಕಾರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿರೋಧಿ ಅಮೂಲಾಗ್ರತೆ ಮಸೂದೆಯನ್ನು ಯಾವ ದೇಶದೊಂದಿಗೆ ಸಂಬಂಧವನ್ನು ಹೊಂದಿದೆ? ಸೊ anti-radicalism bill which is seen recently in news is associated with which country? ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸ್. ಸೊ ಮುಂದಿನ ಪ್ರಶ್ನೆ ನೋಡ್ತಿದ್ದೀರಾ. ನೈಜೀರಿಯಾದ ಅಮೆರಿಕಾದ ಅರ್ಥಶಾಸ್ತ್ರಜ್ಞರಾದಂತಹ ಎನ್ಗೋಜಿ ಒಂಕೋಜೋ ಐವೆಲಾ ಅವರನ್ನ ಯಾವ ಸಂಸ್ಥೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ? ನೈಜೀರಿಯನ್ ಅಮೆರಿಕನ್ ಎಕನಾಮಿಸ್ಟ್ ಎವಾಲಾ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್ಸ್? ಸರಿಯಾದ ಉತ್ತರ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ ಅಂತ ಕರಿತೀವಿ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಹೆರಿಟೇಜ್ ಕಾರಿಡಾರ್ ಪ್ರಾಜೆಕ್ಟ್ ಅನ್ನ ಇದು ಯಾವ ರಾಜ್ಯದೊಂದಿಗೆ ಸಂಬಂಧವನ್ನ ಹೊಂದಿದೆ? ಹೆರಿಟೇಜ್ ಕಾರಿಡಾರ್ ಪ್ರಾಜೆಕ್ಟ್ ವಿಚ್ ವಾಸ್ ಮೇಕಿಂಗ್ ನ್ಯೂಸ್ ರೀಸೆಂಟ್ಲಿ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್? ಸರಿಯಾದ ಉತ್ತರ ಒಡಿಸ್ಸಾ. ಯಾವ ಉತ್ಪಾದನಾ ಗುಂಪು ತಮಿಳುನಾಡಿನಲ್ಲಿ 5,000 ಕೋಟಿ ಫೋನ್ ಘಟಕ ಉತ್ಪಾದನಾ ಘಟಕವನ್ನ ಸ್ಥಾಪಿಸಲು ಪ್ರಸ್ತಾಪಿಸಿದೆ? Which manufacturing group has proposed to set up 5,000 crore phone component manufacturing unit in Tamil Nadu? ಸರಿಯಾದ ಉತ್ತರ ಟಾಟಾ ಎಲೆಕ್ಟ್ರಾನಿಕ್ಸ್. ಭಾರತದ ಬ್ಯಾಂಕುಗಳ ಸಾಲ ಮತ್ತು ಠೇವಣಿ ಕ್ರಮಗಳ ಡೇಟಾವನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? Which institution releases the data on the credit and deposit measures of bank in India? ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅರಿಬಾಡ ಎಂಬುದು ಯಾವ ಜಾತಿಗೆ ಸೇರಿದ ಪದವಾಗಿದೆ? ಅರಿಬಾಡ ಇಸ್ ಅ ಟರ್ಮ್ ರಿಲೇಟೆಡ್ ಟು ವಿಚ್ ಸ್ಪೀಸಿಸ್? ಯಾವ ಜಾತಿಯ ಸ್ಪೀಸಿಸ್ಗೆ ಸಂಬಂಧಪಟ್ಟ ಒಂದು ಪದ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಮುದ್ರ ಆಮೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ದ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ which was seen recently in news was developed by which of the following organization? ಸರಿಯಾದ ಉತ್ತರ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತೀವಿ. ಭಾರತೀಯ ರಕ್ಷಣಾ ಕಾರ್ಯವನ್ನ ಉಲ್ಲೇಖಿಸಿ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ INS ಕಾರಂಜ್ ಯಾವುದು ಅಥವಾ ಅದು ಏನು ಅಂತ ಕೇಳಿದ್ದಾರೆ. ವಾಟ್ ಈಸ್ INS ಕಾರಂಜ್ ವಿಚ್ ವಾಸ್ ಮೇಕಿಂಗ್ ನ್ಯೂಸ್ ರೀಸೆಂಟ್ಲಿ ವಿತ್ ರೆಫರೆನ್ಸ್ ಟು ಇಂಡಿಯನ್ ಡಿಫೆನ್ಸ್? ಸರಿಯಾದ ಉತ್ತರ ಇದೊಂದು ಸ್ಕಾರ್ಪಿನ್ ಜಲಾಂತರ್ಗಾಮಿ. ನಗರ ಸಹಕಾರಿ ಬ್ಯಾಂಕುಗಳ ಬಲವರ್ಧನೆ ಕುರಿತು ಅಧ್ಯಯನ ಮಾಡಲು RBI ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? Who is the head of the committee formed by RBI to study solidation of urban cooperation bank ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್? ಸರಿಯಾದ ಉತ್ತರ ಅದರ ಮುಖ್ಯಸ್ಥರು NS ವಿಶ್ವನಾಥನ್ ಅವರು. ಕೊನೆಯ ಪ್ರಶ್ನೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಗುರುಗಾಂವ್ ಮೂಲದ ಆಸ್ಪತ್ರೆ ಸರಪಳಿ ಮೆಡಂತಾಗೆ 100 ಕೋಟಿ ರೂಪಾಯಿ ಯಾವ ಸಂಸ್ಥೆ ನೀಡಿದೆ ಅಂತ ಕೇಳಿದ್ದಾರೆ. ವಿಚ್ ಇನ್ಸ್ಟಿಟ್ಯೂಷನ್ ಇಸ್ ಟು ಪ್ರೊವೈಡ್ ₹100 crore ಟು ಗುರುಗಾಂವ್ ಬೇಸ್ಡ್ ಹಾಸ್ಪಿಟಲ್ ಚೈನ್ ಮೆಡಂಟಾ ಟು ಫೈಟ್ ಕೋವಿಡ್-19 ಪೆಂಡಮಿಕ್? ಸೊ ಕೊಟ್ಟಿರ್ತಕ್ಕಂಥ ಸಂಸ್ಥೆ ADB ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಇವರು ಈ ಒಂದು 100 ಕೋಟಿ ರೂಪಾಯಿಗಳ ಹಣವನ್ನ ಸಂಸ್ಥೆಗೆ ಕೊಟ್ಟಿರ್ತಾರೆ. ನೆನ್ನೆಯ ಪ್ರಶ್ನೆ ನಿಮಗೆಲ್ಲ ಗೊತ್ತಿರೋಂಗೆ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್ ಆದಂತಹ ಸಾಗರಿಕ ಭಾರತದ ಮೊದಲ ಪೂರ್ಣ ಪ್ರಮಾಣದ ಅಂತಾರಾಷ್ಟ್ರೀಯ ಕ್ರೂಸ್ ಟರ್ಮಿನಲ್ ಆಗಿದೆ. ಇದನ್ನ ಯಾವ ಜಾಗದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಯ್ಕೆ 1 ಕೊಚ್ಚಿನ್ ಪೋರ್ಟ್ ಟ್ರಸ್ಟ್ ನಲ್ಲಿ ಉದ್ಘಾಟನೆ ಮಾಡಿರ್ತಾರೆ.
ಇಂದಿನ ಪ್ರಶ್ನೆಗೆ ಹೋಗೋಣ. ಬಡವರಿಗೆ ಆಹಾರವನ್ನು ಒದಗಿಸಲು ಮಾ ಕಿ ರಸೋಯಿ ಎಂಬ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ. ಕೇರಳ, ಬಿಹಾರ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಇವು 4ರಲ್ಲಿ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಉತ್ತರಗಳನ್ನ ತಿಳಿಸಬಹುದು. ಈ ವಿಡಿಯೋವನ್ನ ನೀವೇನಾದ್ರು ನೋಡ್ತಾ ಕೊನೆವರೆಗೂ ಇಲ್ಲಿವರೆಗೂ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ವೆಬ್ಸೈಟ್ ಮತ್ತು ಟೆಲಿಗ್ರಾಮ್ನ ಜಾಯ್ನ್ ಆಗಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಮಾಹಿತಿಗಳು ಇರ್ತವೆ, ಜಾಯ್ನ್ ಆಗ್ಬೋದು.